ಹೌಸ್ಲೆಸ್ ಅಂತಿದ್ಯಾ ಸೈಟ್ಲೆಸ್ ಅಂತಿದ್ಯಾ ಎಲ್ಲ ಬಂದು ಅಧಿಕಾರಿಗಳು ಬಂದು ಅದು ವರದಿ ಎಲ್ಲ ತಗೊಂಡು ಎಷ್ಟೇ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಮತ್ತೆ ಒಂದು 6 ತಿಂಗಳು ಎಲ್ಲ ಡಾಕ್ಯುಮೆಂಟ್ಸು ಮತ್ತೆ PDO ಕೂಡ ಬಂದು ಅದು 64 5 ಎಕರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವರ್ಷದಲ್ಲಿ ಪ್ರೋಸೆಸ್ ಮಾಡಿದ್ವಿ. ಇನ್ನು ನಮ್ಗೆ ಸರ್ವೆ ಮಾಡಿಲ್ಲ ಸರ್ವೆ ಮಾಡಿದ್ರೆ ಅದು ಒಂದು 5 ಎಕರೆ ಕೊಟ್ಟರೆ ನೋಡಿ. ನಿಮ್ಮ ಯಾವ ಗ್ರಾಮ ಪಂಚಾಯತಿ? ಗೊಲ್ಲಳ್ಳಿ ಪಂಚಾಯತಿನಲ್ಲಿ ಅವ್ರೊಂದು ಲಿಸ್ಟ್ ಮಾಡಿರ್ತಾರೆ, ವಸತಿ ರಹಿತರು ಮತ್ತು ನಿವೇಶನ ರಹಿತರು. ಅವ್ರ ಹೆಸರಲ್ಲಿ ನೀವಿದ್ರೆ ಜಾಗ ನಮ್ದು, ನಾವು ಮಾಡಿ ಕೊಡ್ತೀವಿ. ಆಶ್ರಯ ಸ್ಕೀಮ್ ನಲ್ಲಿ ನಿಮ್ಗೆ ಅವಕಾಶ ಮಾಡ್ತೀವಿ. ಕೊಡಿ, ಕಾಪಿ ಕೊಡಿ, ನಾನು CO ಡೈರೆಕ್ಷನ್ ಕೊಡ್ತೀನಿ. ನೀವು ಒಂದ್ಸರಿ CO ಭೇಟಿ ಮಾಡಿ. ಆಗ್ಬೋದಾ? ಈಗ ನನ್ನ ಗಮನದಲ್ಲಿದ್ದೀರಲ್ವಾ, ಈಗ ನಾನು ಹೇಳ್ತೀನಿ. ಆಗ್ಬೋದಾ? ಕಾಪಿ ಇದೆ ನೋಡ. ಹಿಂಗ್ ಬನ್ನಿ, ಯಾರು ಫೋಟೋ ಆ ಕಡೆ ಈ ಕಡೆ ಎಲ್ಲಿ ಕೊಡಿ. ಅಲ್ಲಿ ತೆಗಿತಾರೆ, ಈ ಕಡೆ ಈ ಮುಂದೆ ಬನ್ನಿ, ಕಾಣಂಗೆ ಬಾಮ ಮುಂದೆ. ತುಂಬಾ 6 ತಿಂಗಳಾಯ್ತಲ್ಲ, ಇವತ್ತೇನು ಇದು ಇಲ್ಲ. ಅವತ್ ಕೂಡ ಹೇಳಿದೀವಿ, ನೀವು ಕೊಟ್ಟಿಲ್ಲ ಅಂದ್ರೆ ನಾವ್ ಇಲ್ಲೇ ಬಂದು ಇದು ಮಾಡ್ತೀವಿ ಅಂತ ಕೂಡ ನಾವ್ ಹೇಳಿದೀವಿ. ಇವತ್ತೇನು ಮಾಡಿಲ್ಲ. ನಿಲ್ಕೊಂಡು ಮಾಡ್ಬೇಕು, ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ಮಾಡ್ಬೇಕಲ್ಲ. ಏನಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನೋ ತಕ್ಕ ಮಾತ್ರ ಕೊಟ್ರೆ ಸರೋತದ, ಇಲ್ಲ ಅಂದ್ರೆ ನಾವು ಮತ್ತೇನೋ ಈ ತರ ನಾವು ತಿರ್ಗಾ ಕುತ್ಕೊಂತೀವಿ. ನಾವು ತಿರ್ಗಿ ಇಲ್ಲೇ ಅವ್ರು ಬಂದು ಹೋರಾಟ ಮಾಡೋದೇ ಸರಿ. ಇಲ್ಲಿ ಆಗ ಗಂಟ ಹೋರಾಟ ಮಾಡ್ತಾನೆ ಇರ್ತೀವಿ, ನಿಲ್ಸೋದಂತೂ ಇಲ್ಲ. ಹೋರಾಟ ಮಾಡೇ ಮಾಡ್ತೀವಿ, ಹೋರಾಟ ಮಾಡೋದೇ. ಊರಲ್ಲೇನು ಯಾರನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವ್ರೆ ಇಲ್ಲ. ಯಾರನ ಸಾಯ್ಲಿ, ಯಾರನ ಹೋಗ್ಲಿ, ಅವ್ರ ಪಾಡ್ಗ ಅವ್ರು ಇರ್ತಾರ. ಸಾಹುಕಾರರು ನಮ್ಮಂತ ಬಡವ್ರನ್ನೇ ಮಾಡೋದು, ಅವರೇ ಬಂದು ನೋಡ್ಬೇಕು. ಮನೆ ಬೇಕು, ಜಮೀನ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ಹೇಳ್ಬೇಕಾದ್ರೆ ನಾವು 5 ವರ್ಷದಿಂದ ಗುಡ್ಸ್ಲಾಕೊಂಡು ವಾಸ ಮಾಡ್ತಾ ಇದ್ವಿ. ಸರ್ಕಾರದವರೆಲ್ಲ ಬಂದಿರಿ, ಎಲ್ಲಾರ್ಗು ಹೇಳಿದ್ವಿ. ಊರಲ್ಲಿ ಎಲ್ಲಾರ್ಗು ಹೇಳಿದ್ವಿ, ಯಾರು ಏನು ಕೇರ್ ತಗೊಳ್ತಾ ಇಲ್ಲ. ಯಾರಿಗೆ ಹೇಳಿದ್ರೇನೋ ಇವತ್ತು ನಾಳೆ ಅಂತ ಹೇಳ್ತವೆ. ಈ ಕೆಜಪ್ಗೆ ಹೋಗಿದ್ವಿ, ಮೇಡಮ್ ಹತ್ರ ಹೋಗಿದ್ವಿ, ಆದ್ರೆ ಮೇಡಮ್ ಬಂದ್ರೆ ಪಾಪ ಅವ್ರಿಗೆ ಇರಕ್ಕೆ ಜಾಗ ಇಲ್ಲ. ಯಾರೋ ಯಾರೋ ಅವ್ರ ಹೆಸರೇನು ಕೆಜಪ್ಪ ತಾಲೂಕು ಅವ್ರಿಗೂ ಹೇಳು ಬಂದ್ರಲ್ಲ, ಆಯ್ತು ಬರ್ತೀವಿ ನೋಡ್ತೀನಿ ಅಂತಿದ್ರಲ್ಲ, ಬಂದಿದ್ದಿಲ್ಲ ನೋಡಿದ್ದಿಲ್ಲ. ನಿಜ ಹೇಳ್ಬೇಕಾದ್ರೆ ಮನೆಗಳೇ ಇಲ್ಲ. ಮಳೆ ಗಾಳಿ ಬಂದ್ರೆ ನೆಮ್ಮದಿನೂ ಇರೋದಿಲ್ಲ. ಮಕ್ಕಳು ಮರೆಯೆಲ್ಲ ಮಳೆ ಬರುತ್ತೆ, ಗಾಳಿ ಬಂದ್ರೆ ಇರ್ಬೇಕು ಅಂತ ಇರಲ್ಲ. 7-8 ವರ್ಷದಿಂದನೂ ಹಂಗೆ ಇದ್ದೀವಿ. ನಾವು ನಮ್ಮ ರಿಲೇಷನ್ಗೆ ಹೇಳ್ತಾ ಇದೀವಿ, ಎಲೆಕ್ಷನ್ ಬಂದಾಗ ಹೇಳ್ತೀವಿ ಮಾಡ್ತೀವಿ ಅಂತ. ಮತ್ತೆ ನಮ್ಮನ್ನು ಮಾತಾಡ್ಸೋರು ಇರಲ್ಲ. ಅವ್ರ ಕೆಲಸ ಅವ್ರು ಆಗಿದ ತಕ್ಷಣ ಹೋಗ್ಬಿಡ್ತಾರೆ. ಮೊನ್ನೆ ಒಂದ್ಸಲಿ ಆ ಸೀಟಿಗೆ ಮೇಲೆ ಮರನೂ ಬಿದ್ದೋಯ್ತು. ಅವಾಗೂ ಹಂಗೆ ಯಾರೋ ಬಂದಿದ್ದಿಲ್ಲ, ಕೇಳಿದ್ದಿಲ್ಲ, ಹೋಗಿ ಅವಾಗಿನವರಿಗೆ ಹೇಳ್ತಾನೆ ಇದೀವಿ, ಮಾತಾಡ್ತಾನೆ ಇದೀವಿ, ಯಾರೋ ಬಂದು ಏನೋ ಮಾಡಿಲ್ಲ. ಮನೇನೂ ಬೇಕು, ಹಂಗೆ ಜಮೀನು ಅದಕ್ಕೆ ಅವಕಾಶ ಏನಿಲ್ಲ, ಒಂದು ಸೂತಕ್ಕ ಜಮೀನೇ ಇಲ್ಲ, ಮನೆ ಉರುವೇ ಇಲ್ಲ. ಮನೆಗೆ ತಾರ್ಪಾಲ್ ಹಾಕಿ ತಾರ್ಪಾಲ್ ಒಳಗಿದ್ರಿ ನಾವು. ಅದು ಬೇರೆ ಅವ್ರದ್ದು ಜಮೀನು, ಆ ಜಮೀನಾಗೆ ಇದ್ರಿ ನಾವು. ಇಲ್ಲೇ ಲಾಸ್ಟ್ ಆಗಿ ಇದ್ರಿ. ಬಂದ್ರೆ ನೋಡಂತೂ ಹೋಗಿ ಬೇಕಂತಂದ್ರೆ ಅವ್ರು ಹೋಗಂದ್ರೆ ಮಕ್ಕಳು ಎಲ್ಲ ಹಸು ಮಕ್ಕಳು ನೆನ್ ಮಾಡಿ ಬಂದಿದ್ಕೆ ಕಂಡವ್ರ ಮನೆಗೆ ಹೋಗಿ ಮಲ್ಕೊಂಡಿದ್ವಿ. ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಕೇಳಕ ಅಂತ ಮನೆ ಹತ್ರ ಬರ್ತಾರೆ, ಬೇರೆ ಬರ್ತಾರೆ. ಏನಕ್ಕೂ ಬರಲ್ಲ. ಏನ್ ನಿಮ್ ಕಷ್ಟ, ಏನ್ ನಿಮ್ ಪಾಡು ಏನು ಕೇಳಲ್ಲ. ನಮ್ಮ ಮನೆಯ ಮನೆಲ್ಲ ಕರೆಂಟ್ ಲೈನ್ ಐತೆ, ಅದನ್ನ ತೆಗೀರಿ ಅಂದ್ರೆ ಅದಕ್ಕೂ ಒಬ್ರು ಮರ ಬಿದ್ದೈತೆ, ಅವಾಗ ಎಲೆಕ್ಷನ್ ನಲ್ಲಿ ಅಷ್ಟೇ ಕೇಳಕ್ ಬರೋದು, ಬೇರೆ ಏನಕ್ಕೂ ಬರಲ್ಲ. ಎಲ್ಲ ಅವ್ರು ಏನಿದ್ರು ಏನ್ ಮಾಡ್ತಾರ, ಏನ್ ನಡೆಸ್ತಾರೆ. ನಮ್ಮಂತ ಅವ್ರು ಬದುಕು ಬಿಡುದಿರೇನು ಮುಂದಕ್ಕೆ ಇನ್ನಿರುವುದನ್ನೆಲ್ಲ ಏನ್ ಹಾಕ್ಯಂತ ಹೋಗುತ್ತೆ. ನಾವು ಜಮೀನು ಇಲ್ವಾ ನಿಮ್ಗೆ? ಊರು ಏನಿಲ್ಲ ನಮ್ಗ, ಒಂದು ಏನು ಆಧಾರನೇ ಇಲ್ಲ ನಮ್ಗೆ. ಎಲ್ರಿಗೂ ಜೈ ಭೀಮ್. ಇವತ್ತೇನು ಐಸಂದ್ರಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರಮಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಪತ್ರಿಕಾ ಹೇಳಿಕೆ ನೀಡುತ್ತಿರುವ ಉದ್ದೇಶ ಏನೆಂದರೆ, ನಾನು ಈಗಾಗಲೇ ಸಾಕಷ್ಟು ಬಾರಿ ಏನೋ ತಾಲೂಕು ಕಚೇರಿ ಮುಂಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಹೋರಾಟ ಮಾಡಿದೆ. ವಿಷಯ ಏನಂದರೆ, ತಾಲೂಕಿನಲ್ಲಿರುವಂಥ 100 ಎಕರೆ ಗೋಮಾಳ ಜಮೀನುಗಳೈತೆ. ಕೆಲವೊಂದು ಗ್ರಾಮಗಳಲ್ಲಿ ದಲಿತರು ಇದ್ದಾರೆ, ಬಡವರು ಇದ್ದಾರೆ, ರೈತರು ಇದ್ದಾರೆ. ತೀರಾ ಕಡುಬಡತನಲ್ಲಿ ಯಾರು ಇದ್ದಾರೋ ಅಂಥವ್ರನ್ನ ಗುರುತಿಸಿ ಅವರಿಗೆ ಸೈಡು ಮತ್ತು ಭೂಮಿ ನೀಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಸಾಕಷ್ಟು ಬಾರಿ ಹೋರಾಟ ಕೂಡ ಮಾಡೈತೆ. ಅದೇ ರೀತಿಯಾಗಿ ಐಸಂದ್ರಮಿಟ್ಟೂರು ಗ್ರಾಮದಲ್ಲೂ ಕೂಡ ಏನು 13/10/2025 ಕೂಡ
ಐಸಂದ್ರಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಇದೇ ಜಾಗದಲ್ಲಿ ಕೂಡ ಐಸಂದ್ರಮಿಟ್ಟೂರು ಗ್ರಾಮಸ್ಥರು ಹಾಗೂ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಹೋರಾಟ ಕೂಡ ಮಾಡೈತೆ. ವಿಷಯ ಏನಂದ್ರೆ, ಈ ಗ್ರಾಮದಲ್ಲಿರುವಂತ ಸಾಕಷ್ಟು ಬಾರಿ ಕಡು ಬಡವರಿದ್ದಾರೆ, ರೈತರಿದ್ದಾರೆ, ದಲಿತರಿದ್ದಾರೆ. ಇವ್ರಿಗೆ ಈ ಏನು 147 ಸರ್ವೆ ನಂಬರ್ ನಲ್ಲಿ ಗೋಮಾಳ ಜಮೀನ್ ಐತೆ. ಗೋಮಾಳ ಜಮೀನಲ್ಲಿ ಸರ್ಕಾರ ಬಂದು ಇಲ್ಲಿ ಸರ್ವೆ ಮಾಡ್ಬಿಟ್ಟು ಏನು ಒಬ್ಬೊಬ್ಬರಿಗೆ ಯಾರು ಜಮೀನ್ ಇಲ್ವೋ ಅವರಿಗೆ 1 ಎಕರೆ ಹಾಗೂ ಮತ್ತು ಸೈಟ್ ನೀಡ್ಬೇಕಂತ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಶಾಶ್ವತವಾಗಿ ಪರಿಹಾರ ನೀಡುವಂತ ಕೆಲಸ ಅಧಿಕಾರಿಗಳು ಮಾಡಿಲ್ಲ, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರಮಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಏನು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ನೀಡಬೇಕಂತ ಹೇಳ್ಬಿಟ್ಟು ಗ್ರಾಮಸ್ಥರು ಮಹಿಳೆಯರು ಕೂಡ ಸೇರಿದ್ದಾರೆ. ಏನಂದ್ರೆ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಆಗ್ರಹ ಇಷ್ಟೇ, ಇಲ್ಲಿ ಇರುವಂತ ಐಸಂದ್ರಮಿಟ್ಟೂರು ಗ್ರಾಮದಲ್ಲಿರುವಂತ ತೀರಾ ಕಡುಬಡವರಿಗೆ, ರೈತರಿಗೆ, ದಲಿತರಿಗೆ ಭೂಮಿ ಮತ್ತು ಸೈಟ್ ನೀಡ್ಬೇಕಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದೀವಿ. ಏನು ಈಗಾಗಲೇ ಕೂಡ ಸಾಕಷ್ಟು ಬಾರಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿರೋದು ನಿಜಕ್ಕೂ ದುರಂತ. ಯಾಕಂದ್ರೆ ಇಲ್ಲಿರುವಂತ ಹೆಣ್ಮಕ್ಕಳ ಸಮಸ್ಯೆಯನ್ನ ಈ ಏನು ತಾಲೂಕಿನ ಶಾಸಕರ ಅಂತ ರೂಪಕಲಾ ಮೇಡಮ್ನವರು ಆದಷ್ಟು ಬೇಗ ಬಂದು ಇಲ್ಲಿ ಸಮಸ್ಯೆಯನ್ನ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ. ಇವತ್ತೆಲ್ಲರೂ ಸಹ ಮಹಿಳೆಯರು ಮತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೇವೆ. ಒಂದು 15 ದಿನ ಕಾಲಾವಕಾಶ ಕೊಟ್ಬಿಟ್ಟು ನಮ್ಮ ಸಮಸ್ಯೆಯನ್ನ ಏನಾದರೂ ಬಗೆಹರಿಸದೆ ಹೋದಲ್ಲಿ ಇದೇ ಸರ್ವೆ ನಂಬರ್ 147ರಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರಮಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನನ್ನ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್. ಬಡವರಿಗೆ ಭೂಮಿ ಕೊಡದೇ ಇರುವ ಸರ್ಕಾರ ಕೇಳಿ ಧಿಕ್ಕಾರ. ಬಡವರಿಗೆ ಭೂಮಿ ಕೊಡದೇ ಇರುವ ಸರ್ಕಾರ ಕೇಳಿ ಧಿಕ್ಕಾರ. ಬಡವರಿಗೆ ಸೈಟ್ ಕೊಡದೇ ಇರುವ ಸರ್ಕಾರ ಕೇಳಿ ಧಿಕ್ಕಾರ. ಬಡವರಿಗೆ ಸೈಟ್ ಕೊಡದೇ ಇರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು.